ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ಗುಡ್ ನ್ಯೂಸ್ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ಕೆನರಾ ಬ್ಯಾಂಕು ತನ್ನ ಗ್ರಾಹಕರಿಗೆ ಆಕರ್ಷಿತವಾದಂಥ ಬಡ್ಡಿನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ನೀವೇನಾದರೂ ಕೆನರಾ ಬ್ಯಾಂಕಲ್ಲಿ 1,00,000 ಹೂಡಿಕೆ ಮಾಡಿದರೆ 39,750 ರೂಪಾಯಿ ನಿಮಗೆ ಬಡ್ಡಿನೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದರೆ ಕೆನರಾ ಬ್ಯಾಂಕು ತನ್ನ ಗ್ರಾಹಕರಿಗೆ ಯಾವ ರೀತಿಯಾಗಿ ಬಡ್ಡಿನ ಕೊಡುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕೆನರಾ ಬ್ಯಾಂಕ್ ಗ್ರಾಹಕರಾಗಿದ್ದರೆ, ಕೆನರಾ ಬ್ಯಾಂಕ್ ನಿಮಗೂ ಕೂಡ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ 46 ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಕೆನರಾ ಬ್ಯಾಂಕ್ ಗ್ರಾಹಕರಿಗೂ ಕೂಡ ಶೇರ್ ಮಾಡಿ. ಕೆನರಾ ಬ್ಯಾಂಕ್ ಅಂದರೆ ಇವಾಗಿಂದ ಇಲ್ಲ, 1906ರಲ್ಲಿ ಸ್ಥಾಪಿತವಾಗಿರುವಂತಹ ಈ ಕೆನರಾ ಬ್ಯಾಂಕು ದೇಶದ ವಿಶ್ವಾಸಾರ್ಹ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ಗ್ರಾಹಕರ ಠೇವಣಿಗಳನ್ನು ಸುರಕ್ಷಿತವಾಗಿ ಇಡುವಲ್ಲಿ ಈ ಬ್ಯಾಂಕ್ಗೆ ಉತ್ತಮ ಹೆಸರು ಇದೆ ಅಂತಾನೆ ಹೇಳ್ಬೋದು. ಈ ಕೆನರಾ ಬ್ಯಾಂಕು FD ವಿಚಾರವಾಗಿ ಕೆನರಾ ಬ್ಯಾಂಕ್ FD ಯೋಜನೆ 2026ರ ಅಡಿಯಲ್ಲಿ 1,00,000 ಹೂಡಿಕೆಗೆ 39,750ರವರೆಗೆ ಬಡ್ಡಿ ಇದೆ. ಲಾಭ ಮತ್ತು ಸುರಕ್ಷಿತ ಹೂಡಿಕೆಗೆ ಉತ್ತಮವಾಗಿರುವಂತಹ ಆಯ್ಕೆ ಅಂದರೆ ಅದು ಕೆನರಾ ಬ್ಯಾಂಕ್ ಅಂತ ಹೇಳಿದರೆ ತಪ್ಪಾಗಲ್ಲ. ಕೆನರಾ ಬ್ಯಾಂಕ್ ಪರಿಚಯಿಸಿರುವಂತಹ ವಿಶೇಷ ಅವಧಿಯ FD ಯೋಜನೆಯಲ್ಲಿ 555 ದಿನಗಳ FD ಯೋಜನೆಗೆ ಹೆಚ್ಚು ಜನಪ್ರಿಯವಾಗಿದೆ. ಈ ಯೋಜನೆ ಸ್ಥಿರ ಬಡ್ಡಿ ದರದೊಂದಿಗೆ ಬರುತ್ತೆ. ಹಾಗೇನೆ ಈ ಬಡ್ಡಿ ದರಗಳ ವಿವರ ಸಾಮಾನ್ಯವಾಗಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಸಾಮಾನ್ಯ ಗ್ರಾಹಕರಿಗೆ ಸುಮಾರು 6.50% ಬಡ್ಡಿ ಸಿಗುತ್ತೆ. ಹಿರಿಯ ನಾಗರಿಕರಿಗೆ ಸುಮಾರು 7.00% ಬಡ್ಡಿ ಸಿಗುತ್ತೆ. ಇನ್ನು 80 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಸುಮಾರು 7.10% ಬಡ್ಡಿ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ. ಸ್ಥಿರ ಬಡ್ಡಿ ದರ ಇರೋದ್ರಿಂದ ಮಾರುಕಟ್ಟೆಯ ಏರಿಳಿತಗಳು ಈ ಹೂಡಿಕೆಗೆ ಹೆಚ್ಚು ಪರಿಣಾಮ ಬೀರೋದಿಲ್ಲ. ದೀರ್ಘಕಾಲೀನ ಉಳಿತಾಯಕ್ಕಾಗಿ ಇದು ಉತ್ತಮವಾದಂತಹ ಆಯ್ಕೆ ಎಂದು ಬ್ಯಾಂಕಿಂಗ್ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು 1,00,000 ಹೂಡಿಕೆ ಮಾಡಿದ್ರೆ ಎಷ್ಟು ಬಡ್ಡಿ ಸಿಗುತ್ತೆ ಅಂತ ನೋಡೋದಾದ್ರೆ, ಬಡ್ಡಿ ಲೆಕ್ಕಾಚಾರವು FD ಅವಧಿ ಮತ್ತು ಬಡ್ಡಿ ದರದ ಮೇಲೆ ಅವಲಂಬಿತವಾಗಿರುತ್ತೆ. ಉದಾಹರಣೆಗೆ 1,00,000 ರೂಪಾಯಿ ಹೂಡಿಕೆ ಮಾಡಿದರೆ ಸಾಧ್ಯವಾಗುವ ಲಾಭವನ್ನು ನೋಡೋದಾದ್ರೆ, ಸಾಮಾನ್ಯ ಗ್ರಾಹಕರಿಗೆ 6.50% ದರದಲ್ಲಿ ಹೂಡಿಕೆ ಮಾಡಿದರೆ ಸುಮಾರು 36,000ಕ್ಕಿಂತ ಹೆಚ್ಚು ಬಡ್ಡಿ ಪಡೆಯುವ ಸಾಧ್ಯತೆ ಇದೆ. ಇನ್ನು ಹಿರಿಯ ನಾಗರಿಕರು 7% ಬಡ್ಡಿ ದರದಲ್ಲಿ ಸುಮಾರು 39,750ರವರೆಗೆ ಲಾಭನ ಪಡ್ಕೊಬಹುದು. ಈ ಲೆಕ್ಕಾಚಾರ ಸರಳ ಅಂದಾಜಿನ ಆಧಾರದಲ್ಲಿ ನೀಡಲ್ಪಟ್ಟಿದ್ದು, ಕಾಂಪೌಂಡಿಂಗ್ ಆಯ್ಕೆಗಳನ್ನು ಬಳಸಿದರೆ ಬಡ್ಡಿ ಇನ್ನಷ್ಟು ಹೆಚ್ಚಾಗಬಹುದು. ಬ್ಯಾಂಕ್ ಮಾಸಿಕ, ತ್ರೈಮಾಸಿಕ ಅಥವಾ ಮೆಚುರಿಟಿ ಸಮಯದಲ್ಲಿ ಬಡ್ಡಿ ಪಡೆಯುವ ಆಯ್ಕೆಯನ್ನು ನೀಡುತ್ತೆ. ಇನ್ನು FDನ ನೀವು ನಿಮ್ಮ ಬ್ಯಾಂಕ್ಗಳಿಗೆ ಮತ್ತು ಆನ್ಲೈನ್ನಲ್ಲೂ ಕೂಡ ನೀವು FD ಅಕೌಂಟ್ನ ತೆರೆಯಬಹುದು. ಇನ್ನು 1,00,000 ರೂಪಾಯಿ ಹೂಡಿಕೆಗೆ ಸುಮಾರು 39,750ರವರೆಗೆ ಬಡ್ಡಿ ಲಾಭ ಸಿಗುವಂತಹ ಸಾಧ್ಯತೆ ಇರೋದ್ರಿಂದ ಉಳಿತಾಯದ ಯೋಜನೆ ರೂಪಿಸುವವರಿಗೆ ಇದು ಗಮನಾರ್ಹ ಅವಕಾಶವಾಗಿದೆ. ಆದರೆ ಬಡ್ಡಿ ದರಗಳು ಕಾಲಾವಕಾಶಕ್ಕೆ ಗುಣವಾಗಿ ಬದಲಾಗುವ ಸಾಧ್ಯತೆ ಇರೋದ್ರಿಂದ ಹೂಡಿಕೆ ಮಾಡುವ ಮೊದಲು ಬ್ಯಾಂಕ್ನಲ್ಲಿ ನವೀಕರಿಸಿದ ಮಾಹಿತಿಯನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ ಅಂತಾನೆ ಹೇಳ್ಬೋದು. ಸರಿಯಾದ ಯೋಜನೆಯೊಂದಿಗೆ FD ಹೂಡಿಕೆ ಮಾಡಿದರೆ ಭವಿಷ್ಯದ ಆರ್ಥಿಕ ಭದ್ರತೆ ಸಾಗಿಸಲು ಸಹಾಯಕರವಾಗಬಹುದು. ನೋಡಿದ್ರಲ್ಲ, ಈ ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ಎಂತಹ ಗುಡ್ ನ್ಯೂಸ್ ಅಂತ. ನೀವು ಕೂಡ ನಿಮ್ಮ ಹತ್ತಿರ ಇರುವಂತಹ ಕೆನರಾ ಬ್ಯಾಂಕ್ ಶಾಖೆಗೆ ಹೋಗಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿದು ಆ ನಂತರ ನೀವು ಉಳಿತಾಯ ಮಾಡಬಹುದು ಅಂತಾನೆ ಹೇಳ್ತೀನಿ. ಮತ್ತು ನಿಮಗೇನನ್ಸುತ್ತೆ? ಕೆನರಾ ಬ್ಯಾಂಕ್ ಗ್ರಾಹಕರಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.